ಪದ್ಮಶ್ರೀ ಪ್ರಶಸ್ತಿ ನಿಮಗೆ ಲಭಿಸಿದೆ. ಇದನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು? ಎಷ್ಟು ಖುಷಿ ಆಯ್ತು? ನನ್ಗ ಜೇನು ತುಪ್ಪ ಬಿಡೋದು ಎಷ್ಟು ಅಂತ ಗೊತ್ತು, ಅದರ ರುಚಿ ಗೊತ್ತು. ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ. ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ಅದರ ರುಚಿ ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಹೇಳ್ಬೇಕು, ಅದರ ರುಚಿ ಹೆಂಗೆ ಅಂತ. ಪದ್ಮಶ್ರೀ ರುಚಿ ಆ ಮಟ್ಟಕ್ಕ ನಾನು ಬೆಳೆದಿದ್ದೇನೆ. ರೈತರ ಹೊಲದಲ್ಲಿ ಅಣ್ಣ ಸೊಪ್ಪು ಕುಯ್ಕೊಂಡು ಬಂದು ಬೇಯಿಸ್ಕೊಂಡು ತಿನ್ಬೇಕು. ಪದ್ಮಶ್ರೀ ಅಂದ್ರೆ ನಂಗೆ ಗೊತ್ತಿಲ್ಲ. ಪದ್ಮಶ್ರೀ ಅಂದ್ರೆ ಏನೋ ಗೊತ್ತಿಲ್ಲ. ಸರಿ ಆಗ್ಬಿಟ್ರ ಅವರು ಒಂದು 35 ಸಲಹೆಗಳು ಕೊಟ್ಟಾರ. ಆದಿವಾಸಿಗಳಿಗೆ ಅನುಕೂಲ ಆಯ್ತು, ಎಲ್ರಿಗೂ ಭೂಮಿ ಕೊಡ್ಬೇಕು, ಅವ್ರ ಹಕ್ಕು ಸ್ಥಾಪನೆ ಮಾಡಬೇಕು, ಅವ್ರು ಸ್ವತಂತ್ರವಾಗಿ ಕಾಡಿನಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಬಂದು ಜೀವನ ಮಾಡಬೇಕು ಅಂತ. ಕಾಡಿನಲ್ಲಿ ಒಳಗೆ ಇದ್ದವ್ರಿಗೆ ಅಲ್ಲೇ ಅವರ ಹಕ್ಕುಗಳನ್ನ ಎಲ್ಲಾನು ಸ್ಥಾಪನೆ ಮಾಡಬೇಕು. ಹೊರಗಡೆ ಬಂದ್ಬಿಟ್ಟವ್ರು ಇನ್ನು ಹೊರಗಡೆ ಹೋಗೋಕೆ ಕಷ್ಟ. ಮುಜಫರ್ ಅಸಾದಿ ಅವ್ರದ್ದು ಹೈಕೋರ್ಟ್ ಅಲ್ಲಿ ನಾನು ಕಾಡಿನಿಂದ ಏಕಾಏಕಿ ಹೊರಗೆ ತೆಗೆದ ಮೇಲೆ ಅವ್ರಿಗೆ ಸರ್ಕಾರ ಕಣ್ ತೆರೆದು ಏನಾದ್ರು ಮಾಡ್ಬೇಕಾಯ್ತು ಬದುಕಾಗ, ಏನು ಮಾಡಲಿಲ್ಲ. ಆಗ ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗ್ತಿ. ಅವತ್ತು ಲಾಯರ್ ಪೀಜು ನನ್ನ ಹೋರಾಟಕ್ಕೆಲ್ಲ ದುಡ್ಡು ಯಾರು ಸಪೋರ್ಟ್ ಮಾಡಿಲ್ಲ. ನನ್ನ ಹೆಂಡತಿ ಕಿವಿ ಮಾಲೆ ಗಿರ್ವಿ ಇಟ್ಟು ಆ ದುಡ್ಡಿನಲ್ಲಿ ನಾನು